ಮತ್ತೆ ಇನ್ನ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದೀವಿ. ನೋಡೋಣ, ಅಲ್ಲಿ ಹೋಗಿದ್ಮೇಲೆ ತೋರಿಸ್ತೀನಿ. ಈ ದೇವಸ್ಥಾನ ಎಷ್ಟು ಪುರಾಣವಾದದ್ದು ಅಂದ್ರೆ ಇವಾಗ ನನಗೆ ಒಂದು ಅರ್ಥ ಆಯ್ತು, ದೇವ್ರೆ ನಿನ್ ಮೇಲೇನೆ ಇರ್ಬೇಕಾ. ಹೋಗೋಣ ಅಂತ. ಎಲ್ಲರಿಗೂ ನಮಸ್ಕಾರ. ಜುಲೈ 7ರಂದು ಪೂರಿ ಜಗನ್ನಾಥ್ ರಥದ ದಿನ ಇದೆ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇಲ್ಲಿ ಬಳ್ಳಾರಿನಲ್ಲಿ ಎಲ್ಲಿ ಹೋಗ್ತಾ ಇಲ್ಲ ನಾವು. ಇಲ್ಲಿನಿಂದ 51 ಕಿಲೋಮೀಟರ್ ಅಂದ್ರೆ ಸಂಡೂರಿಗೆ ಹೋಗ್ತಿದೀವಿ. ಸಂಡೂರಿನಲ್ಲಿ ಒಂದು ಟ್ರೆಕ್ಕಿಂಗ್ ಅನ್ನೋ ಪ್ಲೇಸ್ ಇದೆ, ಅಲ್ಲಿ ನೋಡಕ ಎಲ್ಲ ಚೆನ್ನಾಗಿದೆ. ಜಿಂದಾಲ್ ಒಳಗ ಒಂದು ದೇವಸ್ಥಾನ ಇದೆ ಪೂರಿ ಜಗನ್ನಾಥದ್ದು. ಅಲ್ಲಿ ಒಳಗ ಅಲೋ ಐತಾ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ 3 ಸಾರಿ ನಾವು ಹೋಗಿದೀವಿ. 3 ಸಾರಿ ಒಳಗ್ ಬಿಟ್ಟಿಲ್ಲ. ಈಗ ಬಿಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದ್ಸಾರಿ ಕೇಳಿವಿ, ಮತ್ತೆ ಯಾವಾಗ ಬಿಡ್ತೀರಾ ಅಂದ್ರೆ ಬನ್ನಿ, ಅದು ರಥ ದಿನ ಬನ್ನಿ, 7ನೇ ತಾರೀಕು ಬನ್ನಿ, ಒಳಗ್ ಬಿಡ್ತೀವಿ, ಮತ್ತೆ ಊಟ ವ್ಯವಸ್ಥೆಗನ ಇದೆ, ಮಾಡಿ ಹೋಗ್ರಿ ಅಂತಿದಾರ. ಅದು ನಂಬೇಕಾ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿದ್ರೇನೋ ಗೊತ್ತಾಗ್ತತೆ. ಅಲ್ಲಿ ಏನೇನೋ ಬಿಟ್ಟಿಲ್ಲ ಅಂದ್ರೆ ಅಲ್ಲೇ ಡೈರೆಕ್ಟ್ ಸೊಂಡೂರಿಗೆ ಹೋಗ್ತೀವಿ. ಸೊಂಡೂರು ಸ್ವಲ್ಪ ಅಲ್ಲಿಗನ ಒಂದು ದೇವಸ್ಥಾನ ಇದೆ, ಯಾವ್ದು ಅಂತ ನಾನು ಗೊತ್ತಿಲ್ಲ. ಇನ್ನ ಫಸ್ಟ್ ಟೈಮ್ ಹೋಗೋದು ನಾನು. ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಪ್ಲೇಸ್ ಇದೆ. ಗೂಗಲ್ ಮ್ಯಾಪ್ ನಲ್ಲಿ ನೋಡಿದ್ರೆ ಚೆನ್ನಾಗಿದೆ ಎಲ್ಲ ರೈಟಿಂಗ್ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಇದೀವಿ. ಅಲ್ಲಿ ಹೋಗಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಮತ್ತೆ ಹುಡುಗರು ಬಂದು ಎಲ್ಲರೂ ಒಬ್ಬೊಬ್ಬರು ಬರ್ತಾ ಇದಾರ. ಇಲ್ಲಿ ಎಲ್ಲರೂ ಹೋಗ್ತಿದೀವಿ ಅಲ್ಲಿ ದೇವಸ್ಥಾನಿಗೆ. ಇನ್ನ ಸ್ವಲ್ಪ ಜನ ಬರೋದೈತೆ, ಅವರು ಇನ್ನ ಸ್ವಲ್ಪ ಡಿಲೇ ಮಾಡ್ತಾ ಇದಾರೆ. ಟೈಮ್ ಬಂದು 11:35 ಆಗ್ತಿದೆ. ಎಲ್ಲರೂ ಹುಡುಗರು ಬಂದ್ಬಿಟ್ಟಾರ. ಇವಾಗ ಇನ್ನ ಸ್ವಲ್ಪ ಹೊತ್ತಿಗೆ ರೈಟ್ ಶುರು ಆಗದೆ. ಎಲ್ಲರೂ ಇವಾಗ ಜಿಂದಾಲ್ ಸೈಡ್ ಹೊರಟೋದು. ಹೊರಟ್ಬಿಟ್ಟಿವಿ ನಾವು. ಎಲ್ಲ ಗಾಡಿಗೆ ಇವಾಗ ಪೆಟ್ರೋಲ್ ಹಾಕ್ತಿದೀವಿ. 210 ಹಾಕ್ತಿದೀವಿ. ಈ ಗಾಡಿ 210 ಎಲ್ಲ ಗಾಡಿಗೆ 210. ಮತ್ತೆ ಆ ಸ್ಕೂಟಿಗೆ ಬಂದು 250 ಹಾಕ್ತಿದೀವಿ. ಮತ್ತೆ ಅದು ಸ್ವಲ್ಪ ಮೈಲೇಜ್ ಕೊಡಂಗಿಲ್ಲ. ಈ ಗಾಡಿ ಎಲ್ಲ ಆರಾಮಾಗಿ ಮೈಲೇಜ್ ಕೊಡ್ತದೆ, ನಾವು ಆರಾಮಾಗಿ ಹೋಗ್ಬೋದು ಟ್ರಾವೆಲಿಂಗ್ಗೆ. ಆ ದೇವಸ್ಥಾನದಲ್ಲಿ ಒಳಗೆ ಎಂಟ್ರಿ ಬಿಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಬಿಟ್ಟಿಲ್ಲ ಅಂದ್ರೆ ಏನೋ ಒಂದು ಪ್ಲಾನ್ ಮಾಡಿ ಹೊರಗೆ ಹೋಗ್ಬೇಕಂತ ಇದ್ದೀವಿ. ನೋಡೋಣ, ದೇವ್ರ ಮೇಲೆ ಭಾರ ಇಟ್ಕೊಂಡು ನಾವು ಹೋಗ್ತಿದೀವಿ. ನಮಸ್ಕಾರ ಮತ್ತೊಂದು ಸಾರಿ. ನಾನ್ ನಿಮ್ಮ ಮನೋಜ್, ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಚಾನಲ್ ಅಲ್ಲಿ ಹೊಸಬರ ನೋಡ್ತಿದ್ರೆ ಖಂಡಿತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ತರ ಒಳ್ಳೆ ಒಳ್ಳೆ ವಿಡಿಯೋ ಬೇಕಂದ್ರೆ ಬೆಲ್ ಆಗಿ ಕ್ಲಿಕ್ ಮಾಡ್ಕೋರಿ. ಈ ದೇವಸ್ಥಾನ ಇರುವ ಜಾಗ ಬಂದಿವಿ. ಒಳಗಿರೋದು ದೇವಸ್ಥಾನ. ಅದು ಇಲ್ಲಿ ಚೆಕಿಂಗ್ ಬೋರ್ಡ್ ನಡೀತಿದೆ. ಲಾಸ್ಟ್ ಟೈಮ್ ಎಷ್ಟು ಸಾರಿ ಬಂದ್ರಾಗನ ಒಳಗ್ ಬಿಡ್ತಾ ಇಲ್ಲ. ಈ ಸಾರಿ ಬಿಡ್ತಾರಾ ಇಲ್ಲ ಅಂತ ಕೇಳ್ತೀವಿ. ಲಾಸ್ಟ್ ಟೈಮ್ ಬರುವಾಗ 7ನೇ ತಾರೀಕು ಬನ್ನಿ, ಒಳಗ್ ಬಿಡ್ತೀನಿ ಅಂತ ಹೇಳಿದ್ರು. ಅದೇ ಕೇಳ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಒಳಗ್ ಬಿಡ್ತಾ ಇಲ್ಲ ಅಂತ ಹೇಳ್ತಿದಾರೆ. ಈ ಸಾರಿಗನ್ನ ಹಂಗೆ ಆಗೈತೆ. ಪೋಸ್ಟರ್ ಎಲ್ಲ ಹಾಕಿದಾರೆ, ಸ್ಟಾರ್ಟ್ ಆಗುತ್ತೆ ಅಂತ ಟೈಮಿಂಗ್ ಎಲ್ಲ ಬಂದಿದ್ದಾರೆ. ಆದ್ರೆ ಒಳಗ್ ಬಿಡ್ತಾ ಇಲ್ಲ ನಮ್ಮನ್ನ. ಯಾಕಂದ್ರೆ ಇದು ಜಿಂದಾಲ್ನಲ್ಲಿ ಮಾತ್ರ ಒಂದೇ. ಜಿಂದಾಲ್ನಲ್ಲಿ ಯಾರನ್ನ ಗೊತ್ತಿರೋರು ಒಳಗಿದ್ರೆ ಅವ್ರು ಮೇಲ್ ಮಾಡಿದ್ರೆ ಮತ್ತೆ ಇಲ್ಲಿ ಒಳಗಡೆ ಬಿಡ್ತಾರಂತ. ನಮಗೆ ಯಾರು ಗೊತ್ತಿಲ್ಲ. ಏನಂದ್ರೆ ದೇವಸ್ಥಾನ ನಿಮಗೆ ತೋರಿಸ್ಬೇಕೋಸ್ಕರ 3 ಸಾರಿ ನಾನು ಬಂದಿದ್ದೆ ಕಂಟಿನ್ಯೂ. 3 ಸಾರಿ ಹಿಂಗೆ ಆಗಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಹೋಪ್ ಇತ್ತು, ಅವರು 7ನೇ ತಾರೀಕು ಬನ್ನಿ, ನಾವು ಒಳಗೆ ಬಿಡ್ತೀವಿ ಅಂತ. ಆ ನಂಬಿಕೆಯಿಂದ ನಾವು ಬಂದಿದ್ವಿ ಒಳಗೆ. ಆದ್ರೆ ಮತ್ತೆ ಅದೇ ಮಾತಂತಿದಾರೆ, ಇಲ್ಲ ನೀವೆಲ್ಲ ಒಳಗೆ ಹೋಗಕ್ಕ ಸಾಧ್ಯ ಇಲ್ಲ ಅಂತ ಹೇಳ್ತಿದಾರೆ. ಸರಿ, ನಾವೇನ್ ಮತ್ತೆ ಏನ್ ಮಾಡಕ್ ಆಗಂಗಿಲ್ಲ. ಅದಕ್ಕೆ ಸೊಂಡೂರಿಗೆ ಹೋಗೋಣ ಅಂತ ಇವಾಗ ಅಲ್ಲಿಗೆ ಹೋಗ್ತಿದೀವಿ. ಬನ್ನಿ ಸೊಂಡೂರು ತೋರಿಸ್ಬಿಡೋಣ ನಿಮ್ಗೆ. ಸೊಂಡೂರು ಕೋಟಕಲ್ಲು ರಸ್ತೆ HS40 ಚಿತ್ರದುರ್ಗ 25 ಕಿಲೋಮೀಟರ್. ಸ್ವಲ್ಪ ಹೊತ್ತ ಇಲ್ಲಿ ರೆಸ್ಟ್ ಮಾಡಿದೆ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಹೊತ್ತಿಗೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಸ್ವಲ್ಪ ನಮಗನ ರೆಸ್ಟ್, ಹಾಗೆ ಗಾಡಿಗನ ರೆಸ್ಟ್. ಗಾಯ್ಸ್, ಇಲ್ಲಿ ಏನೋ ಒಂದು ಹೆಸರಿದೆ, ಇದೇನೋ ಗೊತ್ತಾಗ್ತಲ್ಲ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗಾಯ್ಸ್. ಇದೇನೋ ಅರ್ಥ ಆಗ್ತಾ ಇರೋದು. ಏನೋ ಒಬ್ರು ಒಂದು ಹೆಸರು ಹೇಳ್ತಿದ್ದಾರೆ, ಇನ್ನೊಬ್ರು ಇನ್ನೊಂದು ಹೆಸರು ಹೇಳ್ತಿದ್ದಾರೆ. ಕರೆಕ್ಟ್ ಅನ್ನಿಸ್ತಾರಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸ್ನಾಕ್ಸ್ ಎಲ್ಲ ಏನೋ ತಗೊಂತಿದಾರ ಅಲ್ಲಿ ತಿನ್ನಾಕ. ಇಲ್ಲಿ ಡಿಕ್ಕಿ ಫುಲ್ ಆಗ್ಬಿಟ್ಟೈತೆ. ಹೆಂಗ ಪಾರ್ಬೆ
ಹೊತ್ತು ರೆಸ್ಟ್ ತಗೊಂಡಿದ್ಮೇಲೆ ಮತ್ತೆ ರೈಡ್ ಶುರು ಆಗಿದೆ. ದೇವಸ್ಥಾನಕ್ಕೆ ಹೋಗೋಕೆ ಇನ್ನ ಒಂದು 28 ಕಿಲೋಮೀಟರ್ ಇದೆ. 28 ಕಿಲೋಮೀಟರ್ ನಾವು ಇಲ್ಲೊಂದು ಸಖತ್ತಾಗಿ ಒಂದು ವ್ಯೂ ಪಾಯಿಂಟ್ ಇದೆ. ಕೆಳಗಡೆ ಹೋಗ್ತಾ ಇದೀವಿ. ಗೇಟ್ ಎಲ್ಲ ಕ್ಲೋಸ್ ಇದೆ. ನಾವು ಆದ್ರೂ ಈ ಸೈಡಾಗ ಸ್ವಲ್ಪ ಗೊತ್ತಿದೆ. ಕೆಳಗೆ ಸ್ವಲ್ಪ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಒಳಗೆ ಹೋಗೋಣ ಅಂತ. ವಿಡಿಯೋನು ಇದೆಲ್ಲ ವಿಡಿಯೋ ಮಾಡ್ಕೊಂತ ಇದೆಲ್ಲ ಆಗುತ್ತೆ ಮಾಮೂಲಿ. ಓಕೆ, ನಾವು ಶಾರ್ಟ್ ಕಟ್ ನಲ್ಲಿ ಹೋಗ್ತಾ ಇದೀವಿ. ಲಾಂಗ್ ಕಟ್ ಇಲ್ಲ. ಡೇಂಜರ್ ಫುಲ್ ಆಗಿ ಹೋಗಕತ್ತಾರ. ಏನ್ ತೊಂದ್ರೆ ಇಲ್ಲ. ನಾನು ಲೊಕೇಶನ್ ಎಲ್ಲ ಮೆನ್ಷನ್ ಮಾಡ್ತೀನಿ. ನೀವು ಬರೋದಿದ್ರೆ ಲೊಕೇಶನ್ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಬನ್ನಿ. ಸುಂದರವಾದ ಇದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ ನೋಡಾಕ. ಇಲ್ಲಿ ಗಾಳಿ ಯಾವ ತರ ಇದೆ ಅಂದ್ರೆ ಇಲ್ಲಿ ನೋಡಿ, ಟ್ರಾವೆಲ್ ಗಾಳಿಗೆ ಅಲ್ಲಿ ಮೇಲೆ ನಾವು ಹೋಗ್ಬಿಟ್ಟು ನಮಗೆ ಆಹಾರ ಹಾಕ್ತಿದ್ದೀವಿ. ಕುರ್ಕುರೆ ಅದು ಬಿಸ್ಕೆಟ್ ಎಲ್ಲ. ಇವಾಗ ನಾವು ಇಲ್ಲಿ ಇದು ಒಳಗಿನಿಂದ ಬನ್ನಿ ನಾವು. ಇವಾಗ ಇಲ್ಲೆಲ್ಲ ಫೋಟೋ ಶೂಟ್ಸ್, ರೀಲ್ಸ್ ಎಲ್ಲ ತಕ್ಕೊಂಡು ಮತ್ತೆ ಇನ್ನು ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ನೋಡೋಣ, ಅಲ್ಲಿ ಹೋಗಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಕುಮಾರಸ್ವಾಮಿ ಟೆಂಪಲ್. ನೋಡ್ರಿ ಹೆಂಗಿದೆ. ಈ ಮನೆಯಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಕುಮಾರಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಸ್ವರ್ಗ ಇಲ್ಲಿಂದ ಒಂದು 13 ಕಿಲೋಮೀಟರ್ ಐತಂದ್ರೆ ಸ್ವಲ್ಪ ಪೆಟ್ರೋಲ್ ಸೇಫ್ಟಿಗೆ ತಗೊಂತಿದೀವಿ. 1 ಲೀಟರ್ ಬಂದು ಇಲ್ಲಿ 120 ಅಂತ. ಇದಕ್ಕೂ ಈ ಗಾಡಿಗೆ ಒಂದೇ ಮಾತ್ರ. ಈ ಗಾಡಿ ಸ್ವಲ್ಪ ಮೈಲೇಜ್ ಜಾಸ್ತಿ ಕೊಡಂಗಿಲ್ಲ, ಅದಕ್ಕೆ. ಬ್ರೇಕ್ ಡೌನ್ ಬ್ರೇಕ್ ಡೌನ್ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಹುಡುಗರೆಲ್ಲ ಇಲ್ಲಿ ತಣ್ಣಿಗೆ. ಇವಾಗ ನನಗೆ ಒಂದು ಅರ್ಥ ಆಯ್ತು. ದೇವ್ರೆ, ನಿನ್ ಮೇಲೇನೆ ಇರ್ಬೇಕಾ? ಕೆಳಗೆಲ್ಲ ಇರಕ್ಕಾಗೋದಿಲ್ಲ. ಅಷ್ಟೊಂದು ಜಾಗ ಐತೆ ನಿನಗೆ. ಈ ಬೆಟ್ಟದ ಮೇಲೆ ಇಷ್ಟು ಮೇಲೇನೆ ಇರ್ಬೇಕಾ ನೀನು? ನಿನ್ನ ನೋಡಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀನಿ ನೋಡ್ರಿ. ಹಿಂಗಿದೆ ಈ ಮಲೆಗೆ. ಆ ದೇವಸ್ಥಾನಿಗೆ ಹೋಗ್ತಿದ್ದೀನಿ. ಇದು ಬೇರೆ ಎಲ್ಲಿ ಕೈ ಬಿಟ್ಬಿಡ್ತಾವ ಅಂತ ಭಯ ಆಗ್ತಿದೆ. ಇದು ಹತ್ತಾ ಇಲ್ಲ. ಇದು ಬ್ರೇಕ್ ಡೌನ್ ಆಗ್ಬಿಟ್ಟೈತೆ ಅಲ್ಲಿ. ಮತ್ತೆ ನಾವು ಕಷ್ಟಪಟ್ಟು ಏನೋ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿವಿ. ಮತ್ತೆ ಹೋಗ್ತಿದೆ ಅದು. ವ್ಯೂ ಮಸ್ತ್ ಇದೆ. ಕ್ಲೈಮೇಟ್ ಮಾತ್ರ ಅವಸಮ್. ನಾನು ಹಿಂಗಾಗ್ಬಿಟ್ಟಿನಿ. ನಾವೆಲ್ಲ ಹಿಂಗಾಗ್ಬಿಟ್ಟಿವಿ. ಇನ್ನ ಮಳೆ ನಿಂತಿಲ್ಲ ಇಲ್ಲಿ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ಹಬ್ಬ ಅಂದ್ರೆ 3 ಗಂಟೆ ಕಷ್ಟಪಟ್ಟು ಫೈನಲ್ ಆಗಿ ಬಂದ್ಬಿಟ್ಟಿವಿ ಕುಮಾರಸ್ವಾಮಿ ಟೆಂಪಲ್ಗೆ. ಇನ್ನ ಅನಿಲ್ ಸ್ವಾಮಿ ಟೆಂಪಲ್ಗನ ಇದೆ. ಆ ಅನಿಲ್ ಸ್ವಾಮಿ ಟೆಂಪಲ್ಗೆ ನಾವು ಟ್ರೈ ಮಾಡ್ತೀವಿ. ಅದು ಈ ತರ ಈಸಿ ಇಲ್ಲ. ಅದು 10 ಕಿಲೋಮೀಟರ್ ಫಾರೆಸ್ಟ್ ಹೊರಗೆ ಹೋಗ್ಬೇಕು. ಮತ್ತೆ ಈ ತರ ಮಳೆ ಬರೋದ್ರಿಂದ ಅಲ್ಲಿ 3 ಜನ ಬಂದು ಇಲ್ಲ ಒಳಗೆಲ್ಲ ಹೋಗೋದು ಇಲ್ಲ ಅಂತಿದಾರ. ನಾವು ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಮತ್ತೆ ಮನೆಗೆ ಹೋಗೋದು. ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ. ಕಟ್ಟಡ ಅಲ್ಲ, ಬಹಳ ಹಳೇ ಕಟ್ಟಡ. ಈ ದೇವಸ್ಥಾನದಲ್ಲಿ ಏನು ಪ್ರಮುಖ ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂತಾರಲ್ಲ, ಎಲ್ಲರೂ ಈ ದೇವಸ್ಥಾನದಲ್ಲಿ ಬಂದು ಹೋಗ್ತಾರೆ.
ಆದರೆ ಏನು ತಗೊಳಂಗಿಲ್ಲ, ಯಾಕಂದರೆ ಇಲ್ಲೆಲ್ಲ ಫ್ರೀ, ರಾತ್ರಿ ಮಲ್ಕೋಬೋದು. ಇಲ್ಲಿಗನ ಇಷ್ಟು ದೊಡ್ಡ ವರಂಡ ಇದೆ, ವರಂಡ ಇಲ್ಲ ಅಂತ ರೂಮ್ ಅಂತಾರ, ಇಲ್ಲಿ ಎಲ್ಲನ ಮಲ್ಕೋಬೋದು. ఫోటోలు తీస్తున్నాను వీడియోలో. గాయ్స్ ಇವ್ರು ಮಂಡಾಳ ತಿಂತಿದಾರ ಗಾಯ್ಸ್. ಮಂಡಲೆಲ್ಲ ಬೇಸು ತಿಂದಿದ ಮೇಲೆ ಸ್ವಲ್ಪ ಎನರ್ಜಿ ಬಂದೈತೆ. ಮತ್ತೆ ಇನ್ನೊಂದು ವಿ ಪಾಯಿಂಟ್ ಅಂತ ಅಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಹಂಗೆ ವಿಡಿಯೋ ಸ್ಕಿಪ್ ಮಾಡಂಗ ನೋಡ್ತಾ ಇರ್ಲಿ. ಎಂಟರ್ಟೈನ್ಮೆಂಟ್ ನಿಜ ಎಲ್ಲ ಈ ವಿಡಿಯೋದಲ್ಲೇ ಐತೆ, ಬನ್ನಿ ಹೋಗೋಣ. ಚಳಿ ಅಂದ್ರೆ ಚಳಿ ಆಗ್ತಿದೆ, ಹಂಗೆ ಹೋಗ್ತದೆ, ಎಂಜಾಯ್ ಮಾಡ್ತೇವೆ ಸಿಕ್ಕಾಪಟ್ಟೆ. ಸಕ್ಕತ್ತಾಗಿದೆ, ಅವಸಾಮ್ ಇದೆ. ಹೊರ್ತು ಪ್ಲೇಸ್ ನೋಡ್ರಿ, ಪ್ಲೇಸ್ ನೋಡ್ರಿ, ಲಾರಿ ಮುಂದೆ 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 ಕಾಣ್ತಾ ಇಲ್ಲ, ಲಾರಿ ಹೋಗುತ್ತೆ. ಇಲ್ಲಿ ನೋಡಿದ್ರೆ ನವಿಲ್ ಸ್ವಾಮಿ ಗುಡಿ ಐತೆ. ಇವಾಗ ಟೈಮ್ ಬಂದು ಎಷ್ಟಾಗ್ತಿದೆ ಅಂದ್ರೆ ಕರೆಕ್ಟ್ ಇನ್ನ 4 ನಿಮಿಷ ಐತೆ 6 ಗಂಟೆ ಆಗಕ್ಕ. ಕ್ಲೈಮೇಟ್ ನೋಡಿದ್ರೆ ಈ ತರ ಮಸ್ತ್ ಇದೆ. ಒಬ್ಬೊಬ್ಬರಿಗೆ ರಿಯಾಕ್ಷನ್ ನೋಡ್ರಿ ಹೆಂಗಿದೆ, ಮುಖ ಸಕ್ಕತ್ತಾಗಿದೆ, ಮುಖ ರಿಯಾಕ್ಷನ್ ಅಲ್ಲ, ರಿಯಾಕ್ಷನ್ ನೋಡ್ರಿ. ಈ ತರ ಒಂದು 3 ಕಿಲೋಮೀಟರ್ ಹಿಂಗೆ ಇದೆ. ಈ ಗಾಡಿ ಎಲ್ಲ ಹೋಗೋದಿಲ್ಲ, ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೆ 6 ಗಂಟೆ ಆಗೈತೆ. ನಾವು ಮತ್ತೆ ವಾಪಸ್ ಹೋಗ್ತಿದೀವಿ, ಮತ್ತೆ ಬ್ಯಾಕ್ ಹೋಗ್ತಿದೀವಿ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ.